ಬಂದು ಏಕೈಕಿ ಗಾಡಿ ನಿಲ್ಲಿಸಿ ಬಂದು ಅವಶ್ಯ ಶಬ್ದಗಳನ್ನ ಬೈದಿ ಹೊಡೆದಿದ್ದಾರೆ ಸರ್. ತುರ್ತು ಚಿಕಿತ್ಸೆಗಾಗಿ 5 ತಿಂಗಳ ಮಗುವನ್ನ ಆಕ್ಸಿಜನ್ ಮೂಲಕ ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಸಾಗಿಸುವ ವೇಳೆ ಕ್ಷುಲ್ಲಕ ವಿಚಾರಕ್ಕೆ ಆಂಬ್ಯುಲೆನ್ಸ್ ಚಾಲಕನ ಮೇಲೆ ನೆಲಮಂಗಲ ಚಾರ್ಜ್ ಟೋಲ್ ಬಳಿ ಯುವಕರ ಗುಂಪೊಂದು ಖ್ಯಾತೆ ತೆಗೆದು ಹಲ್ಲೆ ನಡೆಸಿದ್ದಾರೆ. ಗಾಡಿ ಓವರ್ಟೇಕ್ ಮಾಡ್ಕೊಂಡ್ಬಂದು ಗಾಡಿ ಅಟ್ಟಾಕ್ಸಿ ಮಾಡೋದು ಒಂದ್ಸತಿ ಪಾಪು ಸೀರಿಯಸ್ ಇದ್ದ ಟೋಲ್ ಹತ್ರ ಬಂದಾಗ ಬಂದು ಏಕೈಕಿ ಗಾಡಿ ನಿಲ್ಲಿಸಿ ಬಂದು ಅವಶ್ಯ ಶಬ್ದಗಳನ್ನ ಬೈದಿ ಹೊಡೆದಿದ್ದಾರೆ ಸರ್. ಕಾರಿನಲ್ಲಿದ್ದ 4ರಿಂದ ಆಂಬ್ಯುಲೆನ್ಸ್ ಚಾಲಕ ಜಾನ್ ಎಂಬಾತನ ಮೇಲೆ ಆಂಬ್ಯುಲೆನ್ಸ್ನ ಅತಿ ವೇಗವಾಗಿ ಓಡಿಸ್ತಾ ಇದೆಯಾ ಎಂದು ಗಲಾಟೆ ತೆಗೆದು ಹಲ್ಲೆ ನಡೆಸಿದ್ದು, ಕುಡಿದ ನಶೆಯಲ್ಲಿ ಚಾಲಕನಿಗೆ ಕಾರಿನಲ್ಲಿದ್ದ 4 ಥಳಿಸಿದ್ದಾರೆ. ಅಲ್ಲದೆ 5-6 ಕಿಲೋಮೀಟರ್ ಚೇಸ್ ಮಾಡಿ ಟೋಲ್ ಬಳಿ ಆಂಬ್ಯುಲೆನ್ಸ್ ನಿಂತಾಗ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಗಲಾಟೆ ಮಾಡುತ್ತಿದ್ದವರನ್ನ ತಡೆದ ಪೊಲೀಸರು ಆಂಬ್ಯುಲೆನ್ಸ್ ಅನ್ನ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದು, ಯಲಚೇನಹಳ್ಳಿಯ ಮೂಲದ ಯುವರಾಜ್ ಸಿಂಗ್, ಮಂಜುನಾಥ್, ಲತೀಶ್ ರನ್ನ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 16 ಕನ್ನಡ, ನೆಲಮಂಗಲ.